ಶಿಕ್ಷೆ ಆಗಿರ್ತೈತಲ್ಲ, ವಕೀಲರು ನಡೆಸಿರ್ತಾರ, ಆ ಕೇಸ್ಗೆ ಶಿಕ್ಷೆ ಆಗಿರ್ತೈತಿ. ಅವ್ರ ಜಜ್ಮೆಂಟ್ ಕಾಪಿ ಜೈಲಿತ್ತು ಅಂದ್ರೆ ನನಗೆ ಒಪ್ಪಿಸ್ತಾರ. ಅವಾಗ ನಾ ಕೇಳ್ರಿ ಏನಂತ ತರ್ಬೇಕಂತ ಕೇಳ್ರಿ. ಸಲ ಅಡ್ಮಿಷನ್ ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಐತ್ರಿ. ಭೇಟಿ ಆಗ್ತೀನಿ, ಇವತ್ತು ಭೇಟಿಯಾಗೆ ಹೋಗ್ತಾರೆ. ಬಟ್ ಇವತ್ತು VC ಬೇರೆ ಇದೆ, ಅವ್ರ ಕೋರ್ಟದು ಹೆಂಗ್ ಮಾಡ್ತಾರೆ ನೋಡೋಣ. ಇವತ್ತಿಲ್ಲ ಇವತ್ತೊಂದು ಸಲ ಬಂದು ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾರ? ಈಗ ಇಲ್ಲೇ ಇರ್ತಾರ? ಅಲ್ಲಿ ಈಗ ಕೇಳ್ತೀನಿ, ಅವ್ರು ಬಿಡೋಂಥ ಚಾನ್ಸ್ ಇದ್ರೆ ಕೇಳ್ತೀನಿ. ಬಿಡ್ಲಿ, ಇಲ್ಲ 4 ಗಂಟೆ ಮೇಲೆ ಭೇಟಿ ಆಗ್ತೀನಿ. ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ. ಇವತ್ತು ನಮ್ಗೆ ಇಲ್ಲಿ ಇರೋಕೆ ವಾಸ್ತವ್ಯ ಇರೋದಿಲ್ಲ. ಅದಕ್ಕೆ ಮಾತಾಡ್ಲಿಕ್ಕೆ ಒಂದು 5 ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರದ್ದು ಸರ್ವೆ ಮಾಡಿ ಆಮೇಲೆ ಎಲ್ಲಿಂದ ಕಿಡ್ನ್ಯಾಪ್ ಆಯ್ತು, ಎಲ್ಲಿಗೆ ಅಂತ್ಯ ಆಯ್ತು, ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು. ಈಗಾದ್ರೆ ನೀವು ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಸರ್? ಈಗ ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಅಂದ್ರೆ, ನನ್ನ ಕೇಸಿಗೆ 262 ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ. 7 ಸೆಂಟ್ರಲ್ ಜೈಲ್ನಾಗಿದ್ದೀನಿ. ಸುಮಾರು 48 ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ. ಆಚೆ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ. ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳದ್ದು ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ. ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದೆ. ಅದಕ್ಕೋಸ್ಕರ 500 ಕಿಲೋಮೀಟ್ರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ. ಅವರು 2013 ಮಾಡಿದಾಗ 2015 ಅವ್ರು ಬಿಡುಗಡೆ ಆದರೆ ಮತ್ತು ನನ್ನದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳೋಂಥ ಪ್ರಶ್ನೆ ಐತಿ, ಕೇಳಬೇಕನ್ನೋ ಭಾವನೆ ಅಂತ. ಈಗ ಈ ಪ್ರಕರಣದ ಅಂತ ಈಗ ರೇಣುಕಾ ಸ್ವಾಮಿ ಸಪೋರ್ಟ್ ಬರೋಂಗಿಲ್ಲ. ಈಗ ನನ್ನ ಕೇಸ್ ನಾನು ಕಳ್ಳ, ನನ್ನ ಹಿಡಿದಿರ್ತಾರ, ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ. ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾಯರ್ಗೆ ಏನು ಗೊತ್ತಿರ್ತೈತಿ. ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟ್ ನೋಡಿ ವಾದ ಮಾಡ್ತಾರ. ಆದ್ರೆ ನಂದು ಹಂಗಲ್ಲ. ನಾನು ಮೊದಲು ಗುಣ ಜಾಗ, ಆರೋಪಿಗಳ ಕುಲಂಕುಷವಾಗಿ ಸ್ವಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತಗೊಂಡು ನಾವು ವಾದ ಮಾಡ್ಬೇಕನ್ನೋ. ಯಾಕಂದ್ರೆ ಇದು 164 302 ಆಮೇಲೆ 201 ಸಾಕ್ಷಿ ನಾಶ ಆದಂಥ ಈ ಒಂದು ವೇಸ್ಟ್ ಆದಂಥ ಪ್ರಕರಣ ಇದು. ಇದನ್ನ ತನಿಖಾಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ 164 ಸ್ಟೇಟ್ಮೆಂಟು ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನನಗೆ ತಿಳ್ಕೊಂಡಿದ್ದೇನೆ ಮಾಧ್ಯಮಗಳ ಮೂಲಕ. ಈಗ ಅದು ಯಾವ ರೀತಿ 164 ಸ್ಟೇಟ್ಮೆಂಟ್ನಲ್ಲಿ ಚಾರ್ಜ್ ಶೀಟ್ ಆಗೈತೆ ಅನ್ನೋದಕ್ಕೆ ಕೋರ್ಟಿಗೆ ಹಾಕೊಂಡ್ಬಿಟ್ರಿ. ಬಿಡಂಗಿಲ್ಲ ನಾವು ಕೇಳ್ತೀವಿ, ಅವ್ರು ಬಿಡಂಗಿಲ್ಲ ಕೇಳ್ತೀವಿ. ಬರ್ರಿ ದರ್ಶನ್ ಅವ್ರಿಗೆ ಭೇಟಿ ಬನ್ನಿ. ಹೌದಾ? ಏನಂದ್ರು? ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ, ರಿಲೇಷನ್ ಅವ್ರಿಗೆ ಬಿಡಿ ಬೇಡ ಅನ್ನೋಂಗಿಲ್ಲ, ಅದ್ರ ಸಿಗ್ಲಿ ಬಸ್ಸಲ್ಲಿ ಬಿಡಲೇಬೇಕು ಅಂತ ನಂದು. ಯಾಕಂದರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀನಿ, ಕೈದಿಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ. 33 ವರ್ಷ ಈ ಕರ್ನಾಟಕ 7 ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ. ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ರೆಡಿಯಾಗಿದೆ. ಅವ್ರಿಗೆ ಭೇಟಿಯಾಗಿ ಅವ್ರ ಹತ್ರ ನಾನು ಚಾರ್ಜ್ ಶೀಟ್ ಕೇಳಬೇಕು. ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗಿದೆ, ಸಾಕ್ಷಿಗಳ ತನಿಖೆ ಎಷ್ಟು ಮಟ್ಟಿಗಿದೆ ಮತ್ತು ಇವು ಎಲ್ಲ ನಾನು